ಒಂದು ಕಡೆ ಹಳೆಯ ಕಾಲದ ನೆನಪುಗಳನ್ನು ಹೊತ್ತಿರುವ ಈ ಗುಡ್ಡ, ಇನ್ನೊಂದು ಕಡೆ 21 ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿಯ ಭವ್ಯ ರೂಪ. ಈ ಸ್ಥಳಕ್ಕೆ ಕೋಟೆ ಆಂಜನೇಯ ಸ್ವಾಮಿ ಎಂಬ ಹೆಸರು ಹೇಗೆ ಬಂತು? ಈ ಗುಡ್ಡದ ಹಿಂದಿನ ಕಥೆ ಏನು? ಮೋಟು ರಾಜ ಯಾರು? ಮತ್ತು ಈ ಭವ್ಯ ಮೂರ್ತಿ ಹೇಗೆ ನಿರ್ಮಾಣವಾಯಿತು? ಬನ್ನಿ, ಮೋಟೆಬೆನ್ನೂರು ಕೋಟೆ ಆಂಜನೇಯ ಸ್ವಾಮಿಯ ಕಥೆಯನ್ನು ತಿಳಿಯೋಣ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು. ಇದು ಕೇವಲ ಒಂದು ಗ್ರಾಮವಲ್ಲ, ಇದರ ಮಣ್ಣಿನೊಳಗೆ ಒಂದು ಇತಿಹಾಸ ಅಡಗಿದೆ. ಈ ಗ್ರಾಮದ ವಿಶೇಷತೆ ಎಂದರೆ ಇಲ್ಲಿರುವ ಐತಿಹಾಸಿಕ ಗುಡ್ಡ ಮತ್ತು ಆ ಗುಡ್ಡದ ಮೇಲಿರುವ ಕೋಟೆ ಆಂಜನೇಯ ಸ್ವಾಮಿ ಕ್ಷೇತ್ರ. ಸ್ಥಳೀಯರು ಈ ಗುಡ್ಡದ ಪ್ರದೇಶವನ್ನು ಪ್ರೀತಿಯಿಂದ ಕೋಟೆ ಎಂದು ಕರೆಯುತ್ತಾರೆ. ಈ ಗುಡ್ಡದ ಮೇಲೆ ಕಾಲಿಟ್ಟ ತಕ್ಷಣವೇ ಒಂದು ವಿಭಿನ್ನವಾದ ಅನುಭವವಾಗುತ್ತದೆ. ಸುತ್ತಲಿನ ಪ್ರಕೃತಿ, ತಂಪಾದ ಗಾಳಿ ಮತ್ತು ಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಹಿಂದಿನ ಕಾಲದಿಂದಲೂ ಈ ಸ್ಥಳವು ಜನರ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಬೆಸೆದುಕೊಂಡಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಗುಡ್ಡದ ಇತಿಹಾಸದ ಜೊತೆ ಮತ್ತೊಂದು ಹೆಸರು ಜನರ ಮಾತುಗಳಲ್ಲಿ ಕೇಳಿಬರುತ್ತದೆ. ಅದು ಮೋಟು ರಾಜ. ಸ್ಥಳೀಯರ ನಂಬಿಕೆಯ ಪ್ರಕಾರ ಮೋಟು ರಾಜ ಈ ಭಾಗದೊಂದಿಗೆ ಸಂಬಂಧ ಹೊಂದಿದ್ದ ಪ್ರಮುಖ ವ್ಯಕ್ತಿಯಾಗಿದ್ದನು. ಅವನ ಕಾಲದಲ್ಲಿ ಈ ಪ್ರದೇಶಕ್ಕೆ ವಿಶೇಷ ಮಹತ್ವ ಇತ್ತು ಎಂದು ಹಿರಿಯರು ಹೇಳುತ್ತಾರೆ. ಮೋಟು ರಾಜನ ನೆನಪು ಮತ್ತು ಈ ಗುಡ್ಡದ ಮೇಲಿನ ಭಕ್ತಿ ಇವೆಲ್ಲವೂ ಸೇರಿ ಈ ಸ್ಥಳಕ್ಕೆ ಒಂದು ವಿಶೇಷವಾದ ಗುರುತನ್ನು ನೀಡಿವೆ. ಕಾಲ ಬದಲಾಯಿತು, ವರ್ಷಗಳು ಕಳೆದವು, ಆದರೆ ಈ ಗುಡ್ಡದ ಮೇಲಿನ ಆಂಜನೇಯ ಸ್ವಾಮಿಯ ಮೇಲಿನ ನಂಬಿಕೆ ಮಾತ್ರ ಜನರ ಮನಸ್ಸಿನಲ್ಲಿ ಹಾಗೆಯೇ ಉಳಿಯಿತು. ಜನರ ನಂಬಿಕೆಯ ಪ್ರಕಾರ ಒಂದು ಸಮಯದಲ್ಲಿ ಈ ಗುಡ್ಡದ ಮೇಲಿನ ಆಂಜನೇಯ ಸ್ವಾಮಿಯ ಆರಾಧನೆ ಕಡಿಮೆಯಾಗುವ ಪರಿಸ್ಥಿತಿ ಬಂದಿತ್ತು. ಆದರೆ ಭಕ್ತಿ ಎಂದಿಗೂ ಮುಗಿಯುವುದಿಲ್ಲ. ಊರಿನ ಗ್ರಾಮಸ್ಥರು ಮತ್ತು ದೇವಸ್ಥಾನ ಸಮಿತಿಯವರು ಒಂದಾಗಿ ಈ ಪವಿತ್ರ ಸ್ಥಳಕ್ಕೆ ಮತ್ತೆ ಹೊಸ ರೂಪ ನೀಡುವ ಸಂಕಲ್ಪ ಮಾಡಿದರು. ತಮ್ಮ ಶ್ರಮ, ಭಕ್ತಿ ಮತ್ತು ಒಗ್ಗಟ್ಟಿನಿಂದ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಭಕ್ತರು ಬಂದು ದರ್ಶನ ಪಡೆಯುವಂತಹ ಸುಂದರ ಕ್ಷೇತ್ರವನ್ನಾಗಿ ರೂಪಿಸಿದರು. ಈ ಸಂಕಲ್ಪದ ಫಲವಾಗಿ ಒಂದು ಅದ್ಭುತವಾದ ಕಾರ್ಯ ನಡೆಯಿತು. 21 ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ನಿರ್ಮಿಸುವ ಯೋಜನೆ ಮಾಡಲಾಯಿತು. ಸ್ಥಳೀಯ ಮಾಹಿತಿಯ ಪ್ರಕಾರ ಈ ಬೃಹತ್ ಮೂರ್ತಿಗಾಗಿ ಶಿಲೆಯನ್ನು ಚಿಕ್ಕಬಳ್ಳಾಪುರ ಭಾಗದಿಂದ ತರಿಸಲಾಯಿತು. ನಂತರ ತಮಿಳುನಾಡಿನ ಶಿಲ್ಪಿಗಳ ಅದ್ಭುತ ಕಲೆಯಿಂದ ಆ ದೊಡ್ಡ ಶಿಲೆಗೆ ಆಂಜನೇಯ ಸ್ವಾಮಿಯ ಭವ್ಯ ರೂಪ ನೀಡಲಾಯಿತು. ಒಂದು ಕಲ್ಲಿನಲ್ಲಿ ಇಷ್ಟು ಭವ್ಯವಾದ ರೂಪವನ್ನು ಮೂಡಿಸುವುದು ಸಾಮಾನ್ಯ ಕೆಲಸವಲ್ಲ. ಶಿಲ್ಪಿಗಳ ಕೈಚಳಕ, ಅವರ ಶ್ರಮ ಮತ್ತು ಭಕ್ತಿಯ ಭಾವನೆ ಇವೆಲ್ಲವೂ ಸೇರಿ ಇಂದು ಸಾವಿರಾರು ಜನರನ್ನು ಆಕರ್ಷಿಸುವ 21 ಅಡಿ ಏಕಶಿಲಾ ಆಂಜನೇಯ ಸ್ವಾಮಿ ಮೂರ್ತಿ ರೂಪುಗೊಂಡಿದೆ. ಈ ಮೂರ್ತಿಯ ಭವ್ಯತೆ ನೋಡಿದಾಗ ಶಿಲ್ಪಕಲೆಯ ವೈಭವ ಎಷ್ಟು ಅದ್ಭುತವಾಗಿದೆ ಎನ್ನುವುದು ಅರ್ಥವಾಗುತ್ತದೆ. ಗುಡ್ಡದ ಮೇಲಿರುವ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಇಲ್ಲಿ ಕೇವಲ ದೇವರ ದರ್ಶನ ಮಾತ್ರ ಸಿಗುವುದಿಲ್ಲ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಅನುಭವಿಸಬಹುದು. ಬೆಳಗಿನ ಸೂರ್ಯನ ಕಿರಣಗಳು, ತಂಪಾದ ಗಾಳಿ, ಹಸಿರಿನ ನಡುವೆ ಕಾಣುವ ಸುಂದರ ದೃಶ್ಯಗಳು ಇವೆಲ್ಲ ಸೇರಿ ಈ ಸ್ಥಳಕ್ಕೆ ಒಂದು ವಿಶೇಷವಾದ ಆಧ್ಯಾತ್ಮಿಕ ವಾತಾವರಣವನ್ನು ನೀಡುತ್ತವೆ. ಕೆಲವರು ಇಲ್ಲಿ ಬಂದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಅನುಭವಿಸುತ್ತಾರೆ. ಏಕೆಂದರೆ ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಭಕ್ತಿ ಮತ್ತು ಪ್ರಕೃತಿ ಒಂದಾಗಿ ಸೇರುವ ಒಂದು ಪವಿತ್ರ ಸ್ಥಳ. ವಿಶೇಷ ದಿನಗಳು, ಹಬ್ಬಗಳು ಮತ್ತು ಆಚರಣೆಗಳ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಕೋಟೆ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ದೂರದ ಊರುಗಳಿಂದ ಬರುವ ಜನರು ಈ ಕ್ಷೇತ್ರದ ಭವ್ಯತೆ ಮತ್ತು ಶಾಂತ ವಾತಾವರಣವನ್ನು ಅನುಭವಿಸುತ್ತಾರೆ. ಒಂದು ಕಡೆ ಮೋಟು ರಾಜನ ನೆನಪು ಹೊತ್ತಿರುವ ಈ ಗುಡ್ಡದ ಕಥೆ, ಇನ್ನೊಂದು ಕಡೆ 21 ಅಡಿ ಏಕಶಿಲಾ ಆಂಜನೇಯ ಸ್ವಾಮಿಯ ಭವ್ಯ ರೂಪ, ಮತ್ತೊಂದು ಕಡೆ ಗ್ರಾಮಸ್ಥರ ಭಕ್ತಿ ಮತ್ತು ಒಗ್ಗಟ್ಟು ಇವೆಲ್ಲ ಸೇರಿ ಮೋಟೆಬೆನ್ನೂರು ಕೋಟೆ ಆಂಜನೇಯ ಸ್ವಾಮಿ ಕ್ಷೇತ್ರವನ್ನು ವಿಶೇಷವಾಗಿಸಿವೆ. ಕೆಲವು ಸ್ಥಳಗಳು ಕೇವಲ ನೋಡಲು ಇರುವ ಜಾಗಗಳಲ್ಲ, ಅವು ಅನುಭವಿಸಲು ಇರುವ ಸ್ಥಳಗಳು. ಮೋಟೆಬೆನ್ನೂರು ಕೋಟೆ ಆಂಜನೇಯ ಸ್ವಾಮಿ ಕ್ಷೇತ್ರವು ಅಂತಹ ಒಂದು ಪವಿತ್ರ ಸ್ಥಳ. ಇದು ನಮ್ಮ ನಾಡಿನ ಭಕ್ತಿ, ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಒಂದು ಸುಂದರ ನೆನಪು.